ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡೋಣ ಬನ್ನಿ. ಮಾಡೋದಕ್ಕೆ ಏನೇನು ಬೇಕು ಅಂತಂದು ಹೇಳ್ಬಿಟ್ಟು ನೋಡಿ. ಮೊದಲಿಗೆ ಒಂದು 5 ಈರುಳ್ಳಿನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ, ದೊಡ್ಡದಾಗಿರುವಂಥದ್ದು. ಒಂದು ಇಡಿಯಷ್ಟು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಕ್ಯಾರೆಟು ಮತ್ತು ಬೀನ್ಸು ಮತ್ತು ಬಟಾಣಿ, ಪುದೀನ ಮತ್ತು ಕೊತ್ತಂಬರಿ ಎಲ್ಲನೂ ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ವೆಜಿಟೇಬಲ್ಸ್ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು. ಮತ್ತು ಒಂದು 4 ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಇವಾಗ ಒಂದು ಪಾತ್ರೆಗೆ ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಪಲಾವ್ ಮಸಾಲ ಅಂದರೆ ಚಕ್ಕೆ, ಲವಂಗ, ಎಲೆ ಎಲ್ಲ ಸಿಗುತ್ತಲ್ಲ, ಅದನ್ನೆಲ್ಲ ಇಟ್ಟಿದ್ದೀನಿ. ನೋಡ್ಬೋದು, ಎಣ್ಣೆ ನಾನು ಇಷ್ಟ ಹಾಕಿದ್ದೀನಿ. ನಾವು 3 kg ಪಲಾವ್ನ ಮಾಡ್ತಾ ಇರೋದು. ವೆಜಿಟೇಬಲ್ ಪಲಾವ್ 3 kg ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರನೇ ಇದಿಷ್ಟನ್ನು ತೊಗೊಂಡಿದ್ದೀವಿ. ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೆ ಕಡಿಮೆನ ಬಳಸ್ಕೊಂಡು ಮಾಡ್ಬೋದು. ನೋಡಿ, ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಎರಡೂ ಒಂದೇ ಸಾರಿ ಹಾಕ್ತಾಯಿದ್ದೀವಿ. ನೀವು ಸಪ್ರೇಟಾಗಿ ಮೊದಲಿಗೆ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನೋಡಿ, ಇವಾಗ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗೋ ತನಕನೂ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಹಾಗಾದ್ರೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನೋಡ್ಬೋದು, ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಒಂದು 4 ಸ್ಪೂನಷ್ಟು ಹಾಕಿದ್ದೀವಿ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡೋದ್ರೆ ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಕೂಡ. ನೋಡಿ, ಎಲ್ಲನೂ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ನಂತರ ತರಕಾರಿ ಎಲ್ಲನೂ ಕಟ್ ಮಾಡಿ ತೊಗೊಂಡಿದ್ವಲ್ವ, ಆ ತರಕಾರಿನ ಎಲ್ಲನೂ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಒಂದೇ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೆ ನಾನು, ತೊಳೆದ್ಬಿಟ್ಟು. ಅದಕ್ಕೋಸ್ಕರನೇ ಒಂದೇ ಸರಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ತರಕಾರಿ ಕೂಡ ಬೇಯಬೇಕು ಚೆನ್ನಾಗಿಯೇ. ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ಹಾಗಾದ್ರೇ ಪಲಾವು ತಿಂತಿರುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತರಕಾರಿ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಟೊಮೊಟೊ ಹಣ್ಣನ್ನ ಸೇರಿಸ್ತಾ ಇದ್ದೀನಿ. ಪಲಾವಲ್ಲಿ ಟೊಮೊಟೊ ಹಣ್ಣು ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಟೊಮೊಟೊ ಹಣ್ಣು ಹಾಕೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಹುಳಿ ಬರುತ್ತೆ ಅಂತೇಳ್ಬಿಟ್ಟು ಹಾಕ್ತೀವಿ ಅಷ್ಟೇ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸೇರಿಸೋದು ಟೊಮೊಟೊ ಹಣ್ಣನ್ನ. ಇಷ್ಟ ಇಲ್ಲಾರ್ದವರು ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಇವಾಗ ಟೊಮೊಟೊ ಹಣ್ಣು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀವಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ತರಕಾರಿಗೂ ಕೂಡ ಉಪ್ಪು ಚೆನ್ನಾಗಿ ಹಿಡಿಯೋ ತನಕ ಮಿಕ್ಸ್ ಕೊಟ್ಕೋಬೇಕು. ಒಂದು 5 ನಿಮಿಷ ಆದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಒಂದು 5 ಮಿನಿಟ್ಸ್ ಆದ್ರೂ ಚೆನ್ನಾಗಿ ಬೇಯಿಸ್ಕೋಬೇಕು ತರಕಾರಿನ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ತರಕಾರಿ. ನಾವೊಂದು 5 ಮಿನಿಟ್ಸ್ ಬಿಟ್ಟಿದ್ದೀವಿ ಅಷ್ಟೇ. ಚೆನ್ನಾಗಿ ಬೆಂದ್ಕೊಂಡಿದೆ. ಇಷ್ಟಾದರೆ ಸಾಕು. ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀರಲ್ಲ ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೊಂಡು ನಾನು MTR ಪಲಾವ್ ಮಸಾಲಾನ ಬಳಸ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು 2 ಪ್ಯಾಕೆಟ್ನ ಹಾಕ್ಕೊಂಡಿದ್ದೀನಿ. 3 kg ರೈಸ್ಗೆ 2 ಪ್ಯಾಕೆಟು MTR ಹಾಕಿದ್ದೀನಿ ಇದಕ್ಕೆ. ಇವಾಗ ನೋಡಿ, ನೀರು ಚೆನ್ನಾಗಿ ಕುದಿಯೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಒಂದು 10 ರಿಂದ 15 ನಿಮಿಷದಲ್ಲಿ ಚೆನ್ನಾಗಿ ಕುದಿಯುತ್ತೆ. ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಈ ಕಡೆ ನೋಡ್ಬೋದು, ಮುಂಚೆನೇ ನಾನು ಅಕ್ಕಿನ ನೆನೆ ಹಾಕಿಬಿಟ್ಟಿದ್ದೆ. ನೋಡ್ಬೋದು, ಒಂದು 1/2 ಅವರ್ ಆದ್ರೂ ಅಕ್ಕಿನ ನೆನೆಸಿರಬೇಕು ಪಲಾವ್ ಮಾಡಬೇಕಂದ್ರೆ. ನಿಮಗೆ ಅರ್ಜೆಂಟ್ ಇತ್ತಂದರೆ ಒಂದು 10 ಮಿನಿಟ್ಸ್ ಆದ್ರೂ ನೆನೆಸ್ಕೋಬೇಕು. ನೋಡ್ಬೋದು, ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಥರ ಚೆನ್ನಾಗಿ ಕುದೀತಾ ಇರುವಾಗ ಅಕ್ಕಿನ ಎಲ್ಲನೂ ಹಾಕ್ಕೊಂಡು ನೋಡಿ, ಇವಾಗ ಹಾಕ್ತಾಯಿದ್ದೀವಿ. ಈ ಥರ ನೀರೆಲ್ಲ ಬಸ್ಕೊಂಡು ಅಕ್ಕಿನಷ್ಟೇ ಸಪ್ರೇಟ್ ಮಾಡಿಕೊಂಡು ಅಕ್ಕಿನೇ ಅಷ್ಟೇ ಸೇರಿಸ್ಕೊತಾ ಇದ್ದೀವಿ. ಯಾಕಂದರೆ ಕರೆಕ್ಟ್ ನೀರು ಇಟ್ಟಿದ್ದೀವಿ ನಾವು ಅಳತೆಗೆ ತಕ್ಕಂಗೆ. ಸೊ ಅದಕ್ಕೋಸ್ಕರನೇ ಎಲ್ಲ ಅಕ್ಕಿನ ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅಕ್ಕಿ ಹಾಕಿದ ನಂತರ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅಕ್ಕಿನ ನೆನೆಯೋಕೆ ಹಾಕಿರ್ತೀವಲ್ವ, ಅದು ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ನೀವು ಕಡಿಮೆನೇ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಕ್ಲೋಸ್ ಮಾಡಿಬಿಡಿ ಅಷ್ಟೇ. ನೋಡಿ, ಚೆನ್ನಾಗಿ ಕುದಿಬೇಕಿದು. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಇಡ್ತಾಯಿದ್ದೀವಿ. ನೋಡಿ, ಈ ಥರ ನೀರು ಒಂದು ಸ್ವಲ್ಪನೂ ಇಲ್ಲಾರ್ದಂಗೆ ಈ ಥರ ಚೆನ್ನಾಗಿ ಕುದ ನಂತರ ನೋಡಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಹಳ್ಬಿಡ್ತಾಯಿದ್ದೀನಿ ಅನ್ನನ. ನೋಡಿ, ಇವಾಗ ಅನ್ನ ರೆಡಿಯಾಗಿದೆ. ಒಂದು 20 ನಿಮಿಷ ಬಿಟ್ಟಿದ್ವಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಇದೆಲ್ಲ ಅನ್ನ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟಿದ್ವಿ. ನೋಡ್ಬೋದು ಅನ್ನ ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಾಗುತ್ತೆ. ವೆಜಿಟೇಬಲ್ ಪಲಾವ್ ತುಂಬಾ ಚೆನ್ನಾಗಾಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ಆಯಿತಾ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡೋದಕ್ಕೂ ಕೂಡ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಪಲಾವ್. ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು.